ಅರೆ ಯಾರೀ ಹೆದರ್ಕೊಳ್ಳೋರು ಬೆದರ್ಕೊಳ್ಳೋರು ಪೇಚಾಡೋರು ಪರದಾಡೋರು ಮಾತಾಡೋರು ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ ಇದ್ದು ಹಳೆ ರಾಜಕಾರಣ ಇದ್ದು ಪ್ರೀತಿ ಮಾಡಕ್ ಜಾಗಗಳಿದ್ದು ಕದ್ದು ಮುಚ್ಚಿ ಓಡಾಡ್ತಿರಲ್ರಿ ಬಂದ್ರಿ ನೋಡ್ರಿ ನಾವು ಲವ್ ಮಾಡೋ ಸ್ಟೈಲ್ ಸ್ವಲ್ಪ ಕಲಿರೇ ಕೂರಕ್ಕು ಕಳ್ಳಿಕೆರೆ ಬೇಲಕ್ಕ ರಂಜಿಕೆರೆ ಕೂರಕ್ಕು ಕಳ್ಳಿಕೆರೆ ಬೇಲಕ್ಕ ರಂಜಿಕೆರೆ ಲೊಪ್ಪಿಗೆ ಚಾಮುಂಡಿ ಬೆಟ್ಟ ಇದೆ ಕನ್ನಂಬಾಡಿ ಕಟ್ಟಲಿದೆ ಲೊಪ್ಪಿಗೆ ಲೊಪ್ಪಿಗೆ ಈ ಭಯ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಬಲ್ಮುರಲ್ಲಿ ಪೂಜನಪ್ಪ ಎಡಗುರಲ್ಲಿ ಜಪಾತಪ್ಪ ಪೂಜೆಗೆ ಲವ್ ಪೂಜೆಗೆ ಈ ಭಯ ಸಾಕಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಲವ್ ಮಾಡಿ ಗೋವಿಂದಗೌಡರಿಗೆ ನಮ್ಮ ರೂಪೇಶ್ ರಾಜಣ್ಣ ಅವರಿಗೆ ಜಗದೀಶ್ ಅವರಿಗೆ ಮತ್ತೆ ಹರೀಶ್ ಕೆಂಪು ಅವರಿಗೆ ನವೀನ್ ಅವರಿಗೆ ಮತ್ತೆ ಈ ಭಾಗದ ಎಲ್ಲ ಸ್ನೇಹಿತರಿಗೆ ಹೃತ್ಪೂರ್ವಕ ವಂದನೆಗಳು. ಕನ್ನಡದ ಬಗ್ಗೆ ಮಾತಾಡೋದು, ಹಾಡು ಹೇಳೋದು, ವಿಜೃಂಭಣೆಯಿಂದ ಕಾರ್ಯಕ್ರಮಗಳು ನೋಡೋದು ಅದೆಲ್ಲನೂ ಇದ್ದೇ ಇರುತ್ತೆ. ಆದ್ರೆ ಅದರ ಹಿಂದಿನ ಉದ್ದೇಶ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಇವತ್ತು ಕನ್ನಡಕ್ಕೆ ಏನೇ ನೆಲ ಜಲ ಭಾಷೆ ಏನೇ ಧಕ್ಕೆ ಬಂದರೂ ಸಹ ಕರ್ನಾಟಕದಲ್ಲಿರ್ತಕ್ಕಂಥ ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಹೋರಾಟದ ಭಾಗವಹಿಸುತ್ತೆ ಬಿಟ್ರೆ ಉಳಿದ ಎಲ್ಲರೂ ಸಹ ಏನು ಅಂದ್ರೆ ಕನ್ನಡ ಪರ ಸಂಘಟನೆಗಳು ಅವ್ರು ಕಟ್ಕೊಂಡಿದ್ದಾರೆ. ಅವ್ರ ಪಾಡಿಗೆ ಅವ್ರು ಹೋರಾಡ್ಕೊಳ್ಳಿ, ನಮ್ಮ ಪಾಡಿಗೆ ನಾವು ಕೂತ್ಕೊಂಡು OTTಯಲ್ಲಿ ಸಿನಿಮಾ ನೋಡ್ಕೊಂಡು ರಜಾ ಸಿಕ್ಕಿದ್ರೆ ಟಿವಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರನ್ನ ಒದ್ದು ಇನ್ನೂ ಒಳಗಡೆ ಹಾಕಿದ್ರು, ಜೈಲಿಗೆ ಎಷ್ಟೊಂದು ಕರೆಸಿದ್ರು, ಇವ್ರು ಏನ್ ಬಾಧೆ ಕೊಡ್ತಾ ಇದ್ದಾರೆ ಇದನ್ನ ನೋಡ್ಕೊಂಡು ಖುಷಿ ಪಡುವಂಥದ್ದು ಆಗೋದಿಲ್ಲ. ಸೊ ಹಾಗಾಗಿ ಇವತ್ತು ಕನ್ನಡ ಅನ್ನೋದು ಇಷ್ಟೊಂದು ಹೋರಾಡುವಂತ ಪರಿಸ್ಥಿತಿ ಬಹುಶಃ ಭಾರತದಲ್ಲ, ಪ್ರಪಂಚದಲ್ಲಿ ಕರ್ನಾಟಕದಲ್ಲೇ ಮಾತ್ರನೇ ಇರಬೇಕು. ಭಾಷೆಗೋಸ್ಕರ ಹೋರಾಡುವಂಥದ್ದು ಬೇರೆ ಎಲ್ಲೂ ನಾವತ್ತು ನೋಡಿಲ್ಲ. ಇದಕ್ಕೆ ಹಿಂದಿನ ಕಾರಣ ಏನಂದ್ರೆ ನಾವು ಕನ್ನಡದವರೇ ಆಗಿದ್ದೀವಿ ಇಂಡೈರೆಕ್ಟ್ ಆಗಿ. ಏನು ಅಂದ್ರೆ ನಮ್ಮ ನಾಡನ್ನ, ನಮ್ಮ ಭಾಷೆಯನ್ನ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಯಾವುದೇ ಒಂದು ಪ್ರತಿಷ್ಠಿತ ಸ್ಥಳಗಳನ್ನ ಯಾವುದನ್ನು ನಾವು ಚೆನ್ನಾಗಿ ಇಟ್ಕೊಂಡಿಲ್ಲ. ನಿಜಕ್ಕೂ ಹೇಳಬೇಕಂದ್ರೆ ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನ ಅಷ್ಟು ದೊಡ್ಡದಾಗಿ ಕಟ್ಟಿದ್ದಾರೆ. ಆದ್ರೆ ಹೋಗಿ ನೋಡಿ, ಇವತ್ತು ನಾನು ಮೊನ್ನೆ ಪೂಜೆ ಮಾಡ್ಕೊಂಡ ಅಂತ ಹೇಳಿ ಮಾಗಡಿಗೆ ಹೋಗಿ ಕೆಂಪೇಗೌಡರ ಸಮಾಧಿ ನೋಡಿದೆ. ನೀವು ನೋಡಿದ್ರೆ ಎಷ್ಟು ಜನ ನೋಡಿದ್ದಾರೆ ನೋಡಿ. ಈ ನಾಡನ್ನ ಕಟ್ಟಿದವರು ಕೆಂಪೇಗೌಡರು. ಇವತ್ತು ಅವ್ರು ಕಟ್ಟಿದಂತ ನಾಡಲ್ಲಿ ಸುಭಿಕ್ಷವಾಗಿ ಅಷ್ಟು ಚೆನ್ನಾಗಿ ಇಡೀ ಪ್ರಪಂಚದಲ್ಲೇ ಗ್ರೀನ್ ಸಿಟಿ, ಲೇಕ್ ಸಿಟಿ ಅಂತ ಅನ್ನಿಸ್ಕೊಂಡ್ರಂತ ಕಟ್ಟದಂತ ಕೆಂಪೇಗೌಡರ ಸಮಾಧಿ ಹೋಗಿ ನೋಡಿ ಯಾವ ದುಸ್ಥಿತಿಯಲ್ಲಿದೆ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಅಂತ. ಆದ್ರೆ ನಾವು ಶೋ ಮಾಡೋದಕ್ಕೆ ಮಾತ್ರ ಅವ್ರ ಕಂಚಿನ ಪ್ರತಿಮೆಯನ್ನು ನಾವು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಇಟ್ಟು ಅದನ್ನ ಹೋಗೋರಿಗೆ ಬರೋರಿಗೆ ನಾವು ತೋರಿಸೋದಕ್ಕೋಸ್ಕರ ಇಟ್ಟಿದ್ದಷ್ಟೇ. ಆದ್ರೆ ಅವ್ರ ಸಮಾಧಿ ಇರುವಂತ ಸ್ಥಳ, ಅವ್ರ ಪುಣ್ಯಭೂಮಿ ಇರುವಂತ ಸ್ಥಳವನ್ನ ಯಾವುದೇ ಡೆವಲಪ್ಮೆಂಟ್ ಆಗಿಲ್ಲ, ಏನೂ ಆಗಿಲ್ಲ. ಅಲ್ಲಿರುವಂತ ಅಕ್ಕಪಕ್ಕ ಸುತ್ತಮುತ್ತ ಒಂದು 4 ಜನ ಮನೆಯವರು ಅದ್ರ ದಿನ ಅಲ್ಲಿ ಕಸ ಗುಡಿಸಿ ಕ್ಲೀನ್ ಮಾಡಿ ಪೂಜೆ ಮಾಡ್ತಾ ಇದಾರೆ ಬಿಟ್ರೆ ಬೇರೆ ಯಾರೂ ಅದ್ರ ಬಗ್ಗೆ ಕೇಳ್ತಾರೆ. ಈ ರೀತಿ ನಾವು ಮೊನ್ನೆ ನಾವು ರಾಜಸ್ಥಾನದಲ್ಲಿ ಬಂದೆ, ಅಲ್ಲೂ ಸಹ ಅದೇ 1017ರಲ್ಲಿ ಕಟ್ಟಿರುವಂತ ಕೋಟೆಗಳು, ಕೊತ್ತಲಗಳು ಇವತ್ತು ಅಲ್ಲಿ ಟೂರಿಸ್ಟ್ಗಳು ನೋಡೋದಕ್ಕೆ ಹೋದ್ರೆ ಅಲ್ಲೇ ಉಚ್ಚೆ ಹೋಗಿರ್ತಾರೆ, ಅಲ್ಲೇ ಪಾನಿಪುರ ಬಂದಿರ್ತಾರೆ. ಸುತ್ತಮುತ್ತ ಬರೀ ಪಾವ್ ಭಾಜಿ ಪಾನಿಪುರಿ ಅಂಗಡಿಗಳು. ಎಷ್ಟು ಚೆನ್ನಾಗಿದೆ ಆ ಕೋಟೆ ಅಂದ್ರೆ ಪ್ರಪಂಚದಲ್ಲಿ ಎಲ್ಲೂ ಇರಲ್ಲ. ನಿಜವಾದ ಒಂದು ಅದು ನೋಡಿದಾಗ ನೀವು ಅನ್ಸುತ್ತೆ ಗೋಲ್ಡ್ ಕಲರ್ ಪೇಂಟ್ ಹೊಡೆದಿದ್ದಾರೇನೋ ಇದಕ್ಕೆ, ಇಲ್ಲ ಚಿನ್ನದಲ್ಲೇ ಕಟ್ಟಿದಾರೇನೋ ಅನ್ನುವಂತ ಕೋಟೆ. ಯಾಕಂದ್ರೆ ಅಲ್ಲಿ ಸಿಗ್ತಾ ಇರುವಂತ ಕಲ್ಲುಗಳೇ ಆಗಿದೆ, ಗೋಲ್ಡ್ ಕಲರ್ ಇದೆ, ಪಿಂಕ್ ಕಲರ್ ಇದೆ, ವೈಟ್ ಕಲರ್ ಇದೆ. ಅದನ್ನೆಲ್ಲ ಅಷ್ಟು ಅಧ್ಯಯನ ಮಾಡಿಟ್ಟಿದ್ದೀವಿ. ಅದೇ ನಾನು ಅಮೆರಿಕ ಹೋಗಿದ್ದೆ. ಈ ಮಾತು ನಾನು ಅವ್ರನ್ನ ಹೊಗಳೋದಕ್ಕೆ ನಮ್ಮನ್ನ ತಗೊಳ್ಳೋದಕ್ಕೆ ನಾನು ಹೇಳ್ತಾ ಇಲ್ಲ, ಇರೋ ನಿಜ ನಾನು ಹೇಳ್ತಾ ಇದ್ದೀನಿ.
ವಾಷಿಂಗ್ಟನ್ DC ಹೋದಾಗ ಅಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ರು, ಸೆಕೆಂಡ್ ವರ್ಲ್ಡ್ ವಾರ್ ಬೆಲ್ ಅಂತ. ಇಡೀ ಪ್ರಪಂಚದಲ್ಲಿ ಇದೊಂದೇ ಬೆಲ್ ಅದ್ಭುತವಾಗಿರುವಂತದ್ದು ಅಂತ. ಅದಕ್ಕೆ ಹೋದ್ರೆ ಒಂದಷ್ಟು $1 ಟಿಕೆಟ್ ತಗೊಂಡು ಹೋದ್ರೆ ಒಂದಷ್ಟು ಎಕರೆಯನ್ನ ಫುಲ್ಲು ಗ್ರೀನರಿ ಮಾಡಿ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಇಲ್ಲಿ ಎಲ್ಲಿದೆ ಬೆಲ್ ಅಂತ ಹೋಗಿ ಹುಡುಕಿದ್ರೆ 1.5 ಅಡಿ ಗಂಟೆ. ನೀವು ಬಸವನಗುಡಿನಲ್ಲಿ ದೊಡ್ಡ ಗಣೇಶನ ದೇವಸ್ಥಾನದಲ್ಲಿ ಅದಕ್ಕಿಂತ ದೊಡ್ಡ ಗಂಟೆ ನಾವು ಮೇಲೆ ಹೊಡೆಯೋದು. ಇಷ್ಟೇ ಡಿಫರೆನ್ಸ್. ಆ 1.5 ಅಡಿ ಬೆಲ್ಲ ಅವ್ರನ್ನ ಸೇರ್ಬಿಟ್ರೆ ಬೆಲ್ಲನ ಅದಕ್ಕೊಂದು ಮಾನ್ಯುಮೆಂಟ್ ಮಾಡಿಟ್ಟು Ninja Boy.